ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ 26 ಜನ ಬಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈಸರನ್ನ ವ್ಯಾಲಿಗೆ ಎನ್ಐಎ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಐಎ ಮುಖ್ಯಸ್ಥ ಸದಾನಂದ ದಾತೆ ಭೇಟಿಯನ್ನು ಕೊಟ್ಟಿರುವಂತಹದ್ದು. ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯಸ್ಥರು. ಈಗಾಗಲೇ 3D ಮ್ಯಾಪಿಂಗ್ ಅನ್ನ ಎನ್ಐಎ ಟೀಮ್ ಮಾಡಿಕೊಂಡಿತ್ತು, ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸಿತ್ತು. ಯಾರ್ಯಾರು ಪ್ರವಾಸಿಗರು ಆ ಸಂದರ್ಭದಲ್ಲಿದ್ದರು ಅವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸಿತ್ತು. ಅಲ್ಲಿ ಸಿಕ್ಕಂತಹ ಮಾಹಿತಿಗಳನ್ನು ಆಧರಿಸಿ ಇದು ಯಾರ ಕೃತ್ಯ, ಹೇಗೆ ಅಟ್ಯಾಕ್ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸಿದೆ. ಒಂದಿಷ್ಟು ಜನ ಉಗ್ರರ ಕೈವಾಡದ ಬಗ್ಗೆಯೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದೆ. ಇದರ ನಡುವೆ ಘಟನೆ ನಡೆದಂತಹ ಸ್ಥಳಕ್ಕೇನೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯಸ್ಥರು ಭೇಟಿಯನ್ನು ಕೊಟ್ಟಿರುವಂಥದ್ದು, ಸ್ಥಳ ಪರಿಶೀಲನೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಎನ್ಐಎ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಮತ್ತಷ್ಟು ರೋಚಕ ಮಾಹಿತಿಗಳು ರಾಷ್ಟ್ರೀಯ ತನಿಖಾ ದಳಕ್ಕೆ ಸಿಗ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ. ಶಬೀರ್, ಎನ್ಐಎ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇರುವಂಥದ್ದು, ಈಗಾಗಲೇ ಯಾರ್ಯಾರು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ರು, ಆ ಸ್ಥಳದಲ್ಲಿದ್ರು, ಅವರಿಂದ ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸದಿಂದ ಹಿಡಿದು ರೇಖಾಚಿತ್ರವನ್ನು ಬಿಡಿಸಿ ರಿಲೀಸ್ ಮಾಡುವವರೆಗೂ ಕೂಡ ತನಿಖೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಎನ್ಐಎ ಮುಖ್ಯಸ್ಥರ ಭೇಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾಕಾಗಿ ಅಂತ ಹೇಳಿ? ಪ್ರೇಮ್, ನೋಡಿ, ಎನ್ಐಎ ಈಗಾಗಲೇ 16 ಆಯಾಮದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಒಂದು ಭಯೋತ್ಪಾದಕ ದಾಳಿ, ಈ ದಾಳಿಯ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಯಾರು ಮತ್ತು ಈ ದಾಳಿಯನ್ನು ನಡೆಸಿದವರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳಾಗ್ತಾ ಇದ್ರೆ, ಮತ್ತೊಂದು ಕಡೆ ಇದರಲ್ಲಿ ಪಾಕಿಸ್ತಾನದ ಪಾತ್ರ ಹೇಗಿದೆ, ISIನ ಪಾತ್ರ ಏನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಇಡೀ ಪ್ಲಾನನ್ನು ಹೇಗೆ ಮಾಡಲಾಗಿತ್ತು ಮತ್ತು ಇದರ ಹಿಂದಿನ ಉದ್ದೇಶ ಏನು ಮತ್ತು ಹೇಗೆ ಇದಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ತನಿಖೆಗಳು ಕೂಡ ನಡೀತಾ ಇರುವಂತದ್ದು. ಈ ಎಲ್ಲಾ ತನಿಖೆಗಳ ಭಾಗವಾಗಿ ಈಗಾಗಲೇ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸ ಆಗಿದೆ. 3D ಮ್ಯಾಪಿಂಗ್ ಅನ್ನ ಮಾಡಿ ಭಯೋತ್ಪಾದಕರು ಹೇಗೆ ಎಂಟರ್ ಆದ್ರು, ಹೇಗೆ ಎಕ್ಸಿಟ್ ಆದ್ರು, ಮತ್ತೆ ಈ ದಾಳಿಗೆ ಸಂಚನ ಹೇಗೆ ರೂಪಿಸಲಾಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಇನ್ವೆಸ್ಟಿಗೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎನ್ಐಎ ಮುಖ್ಯಸ್ಥರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅವರು ಕೂಡ ಬೇರೆ ಆಯಾಮದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಸ್ಥಳೀಯರಿಂದ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಮತ್ತೆ ಘಟನಾ ಸ್ಥಳದಲ್ಲಿ ನಿಂತು ಅವರು ಕೂಡ ತಮ್ಮ ಅನುಭವವನ್ನು ಬಳಸಿಕೊಂಡು ಈ ಘಟನೆ ಹೇಗಾಗಿರ್ಬೋದು ಅನ್ನುವಂಥದ್ದನ್ನ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಪರಿಶೀಲನೆ ಬಳಿಕ ಅವರು ಕೂಡ ಅಧಿಕಾರಿಗಳ ಜೊತೆಗೆ ಉನ್ನತ ಮಟ್ಟದ ಸಭೆಯನ್ನು ನಡೆಸಿ ಈ ಒಂದು ತನಿಖೆ ಯಾವ ಹಂತದಲ್ಲಿದೆ, ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳಿದಾವೆ. ಸಾಧ್ಯವಾದಷ್ಟು ಬೇಗ ಈ ಪ್ರಕರಣದ ಹಿಂದೆ ಯಾರಿದ್ರು ಮತ್ತೆ ಇದಕ್ಕೆ ಕುತಂತ್ರಗಳು ಹೇಗಾಗಿತ್ತು ಮತ್ತೆ ಪಾಕಿಸ್ತಾನದ ಪಾತ್ರ ಏನು ಅನ್ನುವಂಥದ್ದನ್ನ ಎನ್ಐಎ ರಿವೀಲ್ ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರೇಮ್.